ಯಾ ಟಾಪಿಕ್ ಬರೋಣ. ಯುವ ವರ್ಸಸ್ ವಿನಯ್. ಇದು ಹೆಂಗಾಗಿದೆ ಅಂದ್ರೆ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಲ್ಲಿ ಇಬ್ಬರಿಗೂ ಕಾಂಪಿಟೇಷನ್, ಸಾಂಗ್ಸ್ ಇಬ್ಬರದು 100 ಮಿಲಿಯನ್ಸ್ ಗಳು ಓಡುತ್ತೆ, ಆಕ್ಟಿಂಗ್ ಅಲ್ಲಿ ಇಬ್ರು ಮತ್ತೆ ಮಾಸಿಗೆ ಬಂದಿದ್ದಾರೆ. ಇದ್ರಲ್ಲಿ ಅವ್ರ ಮನೆಯಲ್ಲೇ ಇಬ್ರಿಗೂ ಕಾಂಪಿಟೇಷನ್ ಶುರುವಾಗಿದೆ ಅಂತ ಆಸ್ ಎ ಪಾಸಿಟಿವ್ ವೇ. ನಿಮ್ಗೆ ಹಂಗ ಅನ್ಸಿದ್ಯಾ? ಯಾವಾಗ್ಲೂ ಯುವ ವರ್ಸಸ್ ವಿನಯ್ ಅಲ್ಲ, ಯಾವಾಗ್ಲೂ ಯುವ ವಿತ್ ವಿನಯ್, ವಿನಯ್ ವಿತ್ ಯುವ, ಹಾಗೆ ಇರುತ್ತೆ. ಸೊ ಅವನ್ ಹಿಟ್ ಆಗೋದು ನಂದ್ ಹಿಟ್ ಆಗೋದು ಒಂದೇ. ಅದು ಹೆಂಗೆ ಸರ್ ಅದು ಅಟ್ ಎ ಟೈಮ್ ಅಲ್ಲಿ ಲಾಸ್ಟ್ ಮಂತ್ ಯಕ್ಕ ಸೂಪರ್ ಹಿಟ್ ಆಗುತ್ತೆ, ಈಗ ನೆಕ್ಸ್ಟ್ ಇದೆ ಮುಂಚೆ ಸಾಂಗ್ ಮುಂಗಾರು ಮಳೆ ಸಖತ್ ವೈರಲ್ ಆಗುತ್ತೆ, ಹೌದು ಬ್ಯಾಂಗಲ್ ಬಂಗಾರಿ ವೈರಲ್ ಆಗುತ್ತೆ. ಸೊ ಈ ಕನೆಕ್ಷನ್, ಸೊ ಈ ಕಾಂಪಿಟೇಷನ್, ಹೆಲ್ದಿ ಕಾಂಪಿಟೇಷನ್, ಅವ್ರಿಗೆ ನೀವ್ ಹೋಗ್ತೀರಾ, ನೀವು ಅವ್ರಿಗೆ ಹೋಗ್ತಾರೆ. ಒಂದು ಅಂದ್ರೆ ಇದು ಅತಿಶಯೋಕ್ತಿ ಅನ್ಕೊಂಡ್ಬಿಡಿ. ಒಂದ್ ಮಾತು ಹೇಳ್ತೀನಿ, ತಮಿಳಲ್ಲಿ ಸೂರ್ಯ ಮತ್ತೆ ಕಾರ್ತಿ ಅವರು ಅಣ್ಣ ತಮ್ಮಂದಿರ ಅನ್ಕೊಳ್ಳಿ, ತೆಲುಗುನಲ್ಲಿ ಚಿರಂಜೀವಿ ಸರ್, ಪವನ್ ಕಲ್ಯಾಣ್ ಸರ್ ಅವರು, ಕನ್ನಡದಲ್ಲಿ ಸದ್ಯಕ್ಕೆ ಇವಾಗ ನೀವು ಇದ್ದೀರಾ ಅಂತ ಅನ್ಕೊಂತೀನಿ. ಯಾಕಂದ್ರೆ ಅಂದ್ರೆ ಹೆಲ್ದಿ ಕಾಂಪಿಟೇಷನ್ ಅಷ್ಟು ಈಸಿ ಅಲ್ಲ. ಅಣ್ಣ ತಮ್ಮಂದಿರ ಮಧ್ಯೆ ತುಂಬಾ ಜನ ಆರ್ಟಿಸ್ಟ್ಗಳು ಇರ್ಬೋದು ಅಣ್ಣ ತಮ್ಮಂದಿರು, ಬಟ್ ಅವ್ರಿಬ್ರ ಮಧ್ಯೆನೇ ಕಾಂಪಿಟೇಷನ್ ಆಗಿ ಅವರಿಬ್ರು ಸಿನಿಮಾಗಳು ಒಟ್ಟೆ ಟೈಮಲ್ಲಿ ಗೆಲ್ಲೋದು ಬಹಳ ಕಷ್ಟ ಇದೆ ಈಗಿನ ಟೈಮಲ್ಲಿ, ನಾವೊಂದು ಮಾರ್ಜಿನಲ್ಲಿ ನೋಡ್ದಂಗೆ. ಬಟ್ ನೀವು ಆ ಸಾಲಿಗೆ ಸೇರ್ತೀರಾ ಅಂತ ಅನ್ಕೊ. ಬಟ್ ಅದೇ ಈಗ ನಾವು ಕಾಂಪಿಟೇಷನ್ ಅಂತ ನೋಡಿದ್ರೆ ಹಂಗ ಅನ್ಸುತ್ತೆ. ಈಗ ಹಂಗಂದ್ರೆ ಈಗ ನಮ್ಗೆ ಈಗ ಸದ್ಯಕ್ಕೆ ಏನಂದ್ರೆ ಕನ್ನಡದಲ್ಲಿ ಎಲ್ಲಾ ಸಿನಿಮಾನು ಚೆನ್ನಾಗ್ ಆಗ್ಬೇಕು. ಕನ್ನಡ ಇಂಡಸ್ಟ್ರಿ ಇದ್ರೇನೆ ನಾವಿರೋದು ಅಲ್ಲ. ಸೊ ಎಲ್ಲಾ ಸಿನಿಮಾನು ಚೆನ್ನಾಗ್ ಹೋಗ್ಬೇಕು ಅಂತ ಅದೇ ನಂಗೆ ಯಾವಾಗ್ಲೂ ಖುಷಿ ಆಗುತ್ತೆ. ಈಗ ಒಂದ್ ಸಿನಿಮಾ ಚೆನ್ನಾಗಾದ್ರೆ ನೆಕ್ಸ್ಟ್ ಇನ್ನೊಂದಷ್ಟು ಸಿನಿಮಾಗೆ ಜನ ಬರ್ತಾರೆ, ಆ ಹೋಪ್ಸ್ ಕ್ರಿಯೇಟ್ ಆಗುತ್ತೆ ಜನರಲ್ಲಿ. ಸೊ ಎಲ್ಲಾ ಸಿನಿಮಾನು ಖುಷಿ ಆಗುತ್ತೆ. ಸೊ ಅದೊಂಥರ ಕಾಂಪಿಟೇಷನ್ ಅಂತ ಅನ್ಸೋದೇ ಇಲ್ಲ, ಎಲ್ಲಾದ್ರು ನಮ್ ಸಕ್ಸಸ್ ತರಾನೇ ಅನ್ಸುತ್ತೆ. ಸೂಪರ್ ಸೂಪರ್.